ಜನ ಲೆಜೆಂಡ್ಸ್ಗಳಿರ್ತಾರೆ, ಈಗ ಎತ್ತಿಟ್ಬಿಡ್ತೀನೋ ಅಂತಾರೆ ಇರ್ತಾರಲ್ಲ, ನನಗೆ ನನ್ನ ಅಜ್ಜಿ ಹೇಳ್ಕೊಟ್ಟಿದ್ದು. ಆಮೇಲೆ ರುಚಿಗೆ ತಕ್ಕಷ್ಟು ಅಂದ್ಬಿಟ್ಟು ತುಂಬ ಸರಿದು ಬಿಟ್ಟಿದಾಗ ಇಲ್ಲೊಂದು ಇಟ್ಕೊ ಹೋಗಿ ಇವಾಗ. ಹಲೋ, ವೆಲ್ಕಮ್ ಬ್ಯಾಕ್ ಟು ಛಾಯಾಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಕ್ವಿಕ್ಕಾಗಿ ಮಾಡ್ತಿರೋದು ಮೊಸರು ಸಾಂಬಾರು. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನನಗೆ ನನ್ನ ಅಜ್ಜಿ ಹೇಳ್ಕೊಟ್ಟಿದ್ದು. ಇವತ್ತು ಅವ್ರಿಗಿಂತ ತುಂಬ ಚೆನ್ನಾಗಿ ಮಾಡ್ತೀನಿ. ಅದೊಂಥರ ಕ್ವಿಕ್ಕಾಗಿ ಹೋಗುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಹೆಂಗೆ ಮಾಡೋದು ಅಂತ ನೋಡೋಣ. ಲೆಟ್ಸ್ ಗೋ. ಮೊಸರು ಸಾಂಬಾರಿಗೆ ನಾನು ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ಸು: ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಒಂದು ಫುಲ್ ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ, ಮತ್ತು ಈ ಕರ್ಬೇವಿನ ಸೊಪ್ಪನ್ನು ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಜನ ಲೆಜೆಂಡ್ಸ್ಗಳಿರ್ತಾರಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಎಲ್ಲ ಸ್ವಲ್ಪ ಸೈಡಿಗೆ ಎತ್ತಿಟ್ಬಿಡ್ತೀನೋ ಅಂತಾರೆ ಇರ್ತಾರಲ್ಲ, ಅವ್ರಿಗೆ ಬೆಸ್ಟ್. ಏನಕ್ಕೆ ಅಂತಂದರೆ ಸಣ್ಣದಾಗಿ ಹೆಚ್ಚಿಟ್ಟಿರ್ತೀವಿ, ಏನು ತಿನ್ನಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ತಿಂತಾರೆ. ಅದರಿಂದ ನಾವು ಸಣ್ಣದಾಗಿ ಹೆಚ್ಚಿಡೋದು. ನಾವೆಲ್ಲ ತಿಂತೀವಿ, ಬಟ್ ತಿಂದೇ ಇರ್ತಾರಲ್ಲ ಅವ್ರಿಗೆ ಹೇಳಿದ್ದು, ಅದಕ್ಕೆ ಬೆಟರ್ ಇರುತ್ತೆ. ಆ್ಯಕ್ಚುಲಿ ಬೆಳ್ಳುಳ್ಳಿ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದ್ರೇ ಟೇಸ್ಟ್. ಇದು ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ. ಆದಷ್ಟು ಎಣ್ಣೆ ಕಡಿಮೆ ಬಳಸಿ ದಯವಿಟ್ಟು. ಇಲ್ಲಿ ಅರ್ಧ ಸ್ಪೂನ್ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀನಿ. ಅರಿಶಿನ, ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿರೋದು, ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟ್ ಮೊಸರು ತೋರಿಸ್ತೀನಿ. ಇಲ್ಲಿ 1/4 ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ ಇರುವಂಥ ಮೊಸರು ತೊಗೊಂಡಿದ್ದೀನಿ ನಾನು. ಇಲ್ಲೇ ತೊಗೊಂಡಿದ್ದೀನಿ ಒಂದು ಪ್ಯಾನ್. ಸ್ವಲ್ಪ ಬಿಸಿ ಆದರೆ ಸಾಕು. ಎಣ್ಣೆ ಆದಷ್ಟು ಕಡಿಮೆ ಏನಕ್ಕೆ ಬಳಸಿ ಅಂತಂದರೆ, ಇವಾಗಿನ ಟೈಮಲ್ಲಿ ಎಲ್ರಿಗೂ ಗೊತ್ತಿಲ್ಲ. ಆಲ್ಮೋಸ್ಟ್ ಜಿಮ್ಗೆ ಹೋಗೋರೆಲ್ಲ ಯಾರು ಬಳಸೋಕ್ಕೆ ಹೋಗಲ್ಲ. ಡಯಟ್ ಮಾಡ್ತಿರೋರು ಆಲ್ಮೋಸ್ಟ್ ಬಳಸೋದು ಇಲ್ಲ. ತೀರಾ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಿರೋರು, ನನಗೆ ಅವಾಯ್ಡ್ ಮಾಡೋದಕ್ಕೆ ಆಗ್ತಿಲ್ಲ ಅಂದಿರೋರು ಎಣ್ಣೆನ ಇವಾಗ 2 ಸ್ಪೂನ್ 3 ಸ್ಪೂನ್ ಹಾಕ್ಕೊಂತರು. ಅಟ್ಲೀಸ್ಟ್ 1 ಸ್ಪೂನ್ಗಾದ್ರೂ ಬನ್ನಿ, ಚೆನ್ನಾಗಿರುತ್ತೆ ಹೆಲ್ತ್. ಈಗ 1 ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಸ್ವಲ್ಪ ಬಿಸಿಯಾಗಿದೆ ಆಲ್ರೆಡಿ. ಅದಕ್ಕೇ ಸಾಸಿವೆ ಮತ್ತು ಜೀರಿಗೆ ಹಾಕ್ತಿದ್ದೀನಿ. ಇದರಲ್ಲಿ ಜೀರಿಗೆನೂ ಸಪ್ರೇಟ್ ಟೇಸ್ಟ್ ಇರುತ್ತೆ. ಬೆಳ್ಳುಳ್ಳಿ, ಜೊತೆಗೇನೆ ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಇವಾಗ ಮನೇಲಿ ಸ್ವಲ್ಪ ಸಣ್ಣ ಮಕ್ಕಳು ಇರ್ತಾರಲ್ಲ, ಅವರೆಲ್ಲ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪೆಲ್ಲ ತಿನ್ನಲ್ಲ. ಅಂಥವ್ರಿಗೆ ಸಣ್ಣದಾಗಿ ಹೆಚ್ಚಿಟ್ಟು ಹಾಕಿದ್ರೆ ತಿಂತಾರೆ. ಅನ್ನನೇ ತೆಗ್ದಾಕ್ತಾರೋ, ಇಲ್ಲ ಕರ್ಬೇವಿನ ಸೊಪ್ಪನ್ನೇ ತೆಗ್ದಾಕ್ತಾರೋ, ಬೆಳ್ಳುಳ್ಳಿನೇ ತೆಗ್ದಾಕ್ತಾರೋ ಗೊತ್ತಿಲ್ಲ. ಟೆಕ್ನಿಕ್ ಯೂಸ್ ಮಾಡ್ತೀವಿ. ಇವಾಗ ಬೆಳ್ಳುಳ್ಳಿ ಫ್ರೈ ಆಗಿದೆ. ಇದಕ್ಕೇನೆ ಈರುಳ್ಳಿ ಏನು ಹೆಚ್ಚಿಟ್ಕೊಂಡಿದೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಗೋಲ್ಡನ್ ಬ್ರೌನ್ ಹಾಕೋಬೇಕು, ಫ್ರೈ ಮಾಡ್ಕೊಳ್ಳೋಣ. ಎಲ್ಲಿದ್ದೀರಾ ಫೋನು? ಆಮೇಲೆ ಕಟ್ ಮಾಡ್ಕೊಳ್ತೀನಿ. ಹಾಯ್ ಮಾಡು, ಇಲ್ಲಿ ಹಾಯ್ ಮಾಡಿ. ಹಾಯ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್, ಥ್ಯಾಂಕ್ ಯು. ಇಲ್ಲೇ ಕಾಣಿಸ್ತಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾನು ಇಷ್ಟನಾ ನಿಂಗೆ? ಇಷ್ಟನಾ? ಎಷ್ಟು ಇಷ್ಟ? ಹೌದಾ? ಹೆಂಗ್ ನೋಡ್ಕೋತೀಯ ದೊಡ್ಡನಾದ್ಮೇಲೆ? ನನ್ನ ಸೂಪರಾಗಿ ನೋಡ್ಕೋತೀನಿ. ನಿಜ? ಹೌದಾ? ನಾನು ಒಂದು ಇಂಗ್ರೀಡಿಯೆಂಟ್ ಮೇನ್ ಚಿಲ್ಲಿ ಪೌಡರ್. ಇದು ಅಂದರೆ ಮಟನ್ ಸಾಂಬಾರ್ ಪುಡಿ ಅಂತ ಹೇಳ್ತಾರೆ, ಅಥವಾ ಖಾರದ ಪುಡಿ, ಧನಿಯಾ ಪುಡಿ ಇರುತ್ತಲ್ಲ, ಅದನ್ನ ಬೇಕಿದ್ರೆ ಮಿಕ್ಸ್ ಮಾಡ್ಕೊಬೋದು. ಇಲ್ಲ ಇದೆರಡು ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದವರು ರೆಡ್ ಚಿಲ್ಲಿ ಅಥವಾ ಗ್ರೀನ್ ಚಿಲ್ಲಿ ಯೂಸ್ ಮಾಡ್ಕೊಬೋದು. ಸೊ ನಾನಿಲ್ಲಿ ಯೂಸ್ ಮಾಡ್ತಿರೋದು ಮಟನ್ ಸಾಂಬಾರ್ ಪುಡಿ.
ಖಾರ ಬೇಕು ಅಂದವರು ಜಾಸ್ತಿ ಯೂಸ್ ಮಾಡಿ, ಖಾರ ತಿನ್ನಕ್ಕಾಗಲ್ಲ ಅಂದರು ಸ್ವಲ್ಪ ಕಡಿಮೆ ಯೂಸ್ ಮಾಡಿ. ಆಮೇಲೆ ಗೈಸ್ ಈ ತರ ಮಿಕ್ಸ್ ಮಾಡಬೇಕು. ಯಾವ ತರ ಅಂದ್ರೆ ನೀಟಾಗಿ ಈ ತರ ಮಿಕ್ಸ್ ಮಾಡಬೇಕು. ನೋಡ್ಕೊಳ್ಳಿ, ಹೇಳ್ಕೊಡ್ತಾ ಇದ್ದೀನಿ. ಒಂಚೂರು ಸೀದಾ ಇರೋ ತರ ನೀಟಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ತಿದ್ದೀನಿ. ಈ ರೆಸಿಪಿನ ನಾನೇ ಹೇಳ್ಕೊಟ್ಟಿದ್ದು ಗೈಸ್, ಟ್ರೈ ಮಾಡಿ ಗೈಸ್, ಬರುತ್ತೆ. ಸೊ ಈ ತರ ಹಿಂಗೆ ನೀಟಾಗಿ ಹಿಂಗೆ ಮಿಕ್ಸ್ ಮಾಡ್ಬೇಕು ಗೈಸ್. ಬಿರಿಯಾನಿ ಎಲ್ಲ ನಂಗೆ ಇವರೇ ಹೇಳ್ಕೊಟ್ಟಿದ್ದು. ಹೌದು ಗೈಸ್. ಸಿ ಗೈಸ್ ಈ ತರ ಬರುತ್ತೆ ನೋಡಿ, ಈ ತರ ಹಿಂಗ್ ಬರುತ್ತೆ. ಹಿಂಗೆ ಲಿಟ್ರಲಿ ನೋಡ್ದವ್ರು ಅಲ್ಲೇ ಹೊಟ್ಟೆ ತುಂಬಿಸ್ಕೊಬಿಡ್ಬೇಕು ಗೈಸ್, ಆ ತರ ಇದೆ ಮಾತ್ರ. ನೀವು ಅನ್ನಕ್ಕೆ ಹಾಕೊಂಡು ತಿಂತಾ ಇದ್ರೆ ಮಾತ್ರ ಸ್ವರ್ಗನೇ ಗೈಸ್. ಸಿ ಗೈಸ್, ಈಗ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿ ಹಾಕ್ಬೇಕು. ಸ್ವಲ್ಪ BP ಕಡಿಮೆ ಇರೋರು ಕಡಿಮೆ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಅಂದ್ಬಿಟ್ಟು ತುಂಬಾ ಸರಿದು ಬಿಟ್ಟಿಲ್ಲ ಗೈಸ್. ಹಿಂಗೆ ಹಿಂಗೆ ನೀಟಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಬನ್ನಿ. 250 ml ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕ್ತೀನಿ. ಈ ತರ ಸೌಂಡ್ ಬರುತ್ತೆ ಗೈಸ್. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಂಗೆ ಈ ತರ ಸೇಮ್ ಇದೇ ಕಲರ್ ಇದೇ ಟೇಸ್ಟ್ ಬರಬೇಕು ನಿಮ್ಮಲ್ಲೂ. ನೋಡಿ ಗೈಸ್, ಈ ತರ ಒಂದು ಕನ್ಸಿಸ್ಟೆನ್ಸಿ ಬರಬೇಕು ನಿಮ್ಗೆ. ಈಗ ಅದು ನೀರು ಕುದಿ ಬರೋ ತನಕ ಸ್ವಲ್ಪ ಬಿಡ್ಬೇಕು. ಬರ್ತೀನಿ ಗೈಸ್, ಸಿಗ್ತೀನಿ. ಯಾಕೆ ಬಾ, ಫುಲ್ ಮಾಡ್ ಬಾ. ಬರ್ತೀನಿ. ಬಿಗ್ ಬಾಸ್ ಬಂತು, ಇರು ನಾನು ಬರ್ತೀನಿ. ಇವಾಗ ಆಯ್ತು, ಒಂದು ಕುದಿ ಬರಲಿ. ಕುದಿತಾ ಇದೆ, ಇವಾಗ ತೋರಿಸ್ಬಿಡ್ತೀನಿ. ಇವಾಗ ಕುದೀತಾ ಇದೆ. ಚಿಂಟು ನನ್ನ ಬಿಟ್ಬಿಟ್ಟು ನೋಡ್ತಾ ಇದೀಯಾ ಬಿಗ್ ಬಾಸ್ ನ? ಆದಷ್ಟು ಬೇಗ ಬನ್ನಿ ಛಾಯಾಗೌಡರೇ, ನೋಡೋಣ ಒಟ್ಟಿಗೆ. ಸೊ ಕುದೀತಾ ಇದೆ, ಇದನ್ನ ಆಫ್ ಮಾಡಿ ಮೊಸರನ್ನ ಮಿಕ್ಸ್ ಮಾಡ್ತೀನಿ. ಹೌದಾ, ಹಾಕ್ಬಿಡು ಅದನ್ನ ಸಿಂಕ್ ಒಳಗಡೆ. ಅಲ್ಲಿ ಆಚೆ ಕಡೆ ಹ್ಯಾಂಡ್ ವಾಶ್ ಮಾಡ್ಕೋ, ಹಾಕ್ಬಿಟ್ಟು. ಕೊತ್ತಂಬರಿ ಸೊಪ್ಪನ್ನ ಹಾಕ್ತಿದ್ದೀನಿ ಆಫ್ ಮಾಡಿದ್ಮೇಲೆ. ಫೈನಲ್ ಆಗಿ ಮೊಸರು ಸಾಂಬಾರು ರೆಡಿಯಾಗಿದೆ. ನಿಮಗೂ ಇಷ್ಟ ಆದರೆ ಮಾಡಬೇಕು ಅಂತ ಅನಿಸಿದ್ರೆ ಮಾಡ್ಕೊಳ್ಳಿ. ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ. ಅವಾಗವಾಗ ನೀವೇ ಮಾಡ್ಕೊಂಡು ತಿಂತೀರಾ. ಹಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಸಾಕಷ್ಟು ಅಡುಗೆಗಳನ್ನ ಮಾಡಬೇಕು. ಸೊ ಅದನ್ನೆಲ್ಲ ವಿಡಿಯೋ ಮಾಡಿ ಹಾಕ್ತೀನಿ, ನೀವು ಕೂಡ ನೋಡಿ. ಇಷ್ಟ ಆದರೆ ಟ್ರೈ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಈಸಿ ಇರೋದೇ ಮಾಡ್ತಿರ್ತೀನಿ, ನೋಡಿ ಮಾಡ್ಕೊಳ್ಳಿ. ನಿಮಗೂ ಹೆಲ್ಪ್ ಆಗೋವಂಥ ವೀಡಿಯೋಸ್ಗಳನ್ನೇ ತರ್ತೀನಿ ಇನ್ಮೇಲೆ. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೈನಲಾಗಿ ಮೊಸರು ಸಾಂಬಾರು ಔಟ್ಲುಕ್ ಈ ರೀತಿ ಕಾಣಿಸುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.